ಮಗ ತಂದೆ ಹತ್ರ ಹೋಗಿ, ಅಪ್ಪ ಒಳ್ಳೆ ಕೆಲಸಕ್ಕೇನೋ ಸೇರಿದ್ದೀನಿ, ಕೆಲಸ ಹೇಗೋ ನಡೀತಿದೆ, ಆದರೂ ನಂಗೆ ನನ್ನ ಬೆಲೆ ಏನು, ನಾನು ಏನು ಅಂತ ಗೊತ್ತಾಗ್ತಿಲ್ಲ ಅಂತ ಕೇಳ್ತಾಳೆ. ತಂದೆ ಸುಮ್ಮನೆ ನಕ್ಬಿಟ್ಟು ಬೀರಲ್ಲಿ ಒಂದಿರೋ ಅಂತ ಕಲ್ಲನ್ನ ತೆಗೆದುಕೊಡ್ತಾರೆ. ಒಂದು ಕೆಲಸ ಮಾಡು, ಅಲ್ಲಿ ಅಂಗಡಿಗಳ ಸಾಲಿದೆಯಲ್ಲ ಅಲ್ಲಿಗೆ ತೊಗೊಂಡು ಹೋಗಿ ಇದನ್ನು ನಾನು ಮಾರಕ್ಕೆ ಬಂದಿದ್ದೀನಿ ಅಂತ ಹೇಳು, ಅವ್ರು ಎಷ್ಟು ಅಂತ ಕೇಳಿದರೆ 3 ಬೆರಳು ತೋರಿಸು. ಹಾಗೆ ಮಾಡ್ದ. ಸೊ ಮೊದಲನೇ ಸಲ ಅಂಗಡಿಗೆ ಹೋದಾಗ ಅವ್ರು ಎಷ್ಟು ಅಂದಾಗ 3 ಬೆರಳು ತೋರಿಸ್ದಾಗ ಅವ್ರು 30 ರೂಪಾಯಿ ಕೊಡ್ತೀವಿ ಅಂತ ಅಂದರು. ವಾಪಸ್ ಬಂದಪ್ಪ 30 ರೂಪಾಯಿ ಕೊಡ್ತಾರಂತೆ ಅಂತ ಹೇಳಿದ್ರು. ನೆಕ್ಸ್ಟ್ ಹಾಗಾದರೆ ಮ್ಯೂಸಿಯಮ್ಗೆ ಹೋಗ್ತೀವಿ. ಸೇಮ್ ಪ್ರೋಸೆಸ್ ರಿಪೀಟ್ ಆಯಿತು. ಮ್ಯೂಸಿಯಂ ಅವರು 3000 ಕೊಡ್ತೀನಿ ಅಂದರು. ಇಲ್ಲ ಈ ಸಲ ನೀನು ಹೋಗು, ರತ್ನಗಳದ್ದೇ ಕೆಲಸ ಮಾಡ್ತಾರೆ, ಜ್ಯುವೆಲ್ರಿ ಎಲ್ಲ ಮಾಡ್ತಾರಲ್ಲ ಅವ್ರ ಹತ್ರ ಹೋಗು. ಅಲ್ಲಿ ಹೋದಾಗ ಅವ್ರು ಅದನ್ನೆಲ್ಲ ಪರಿಶೀಲನೆ ಮಾಡಿ ಇವನು ಹೇಳೋ ಮುಂಚೆನೇ ಅದಕ್ಕೆ 3 ಲಕ್ಷ ಕೊಡ್ತೀವಿ ಅಂತ ಅಂದರು. ವಾಪಸ್ ಬಂದಪ್ಪ ಇದಕ್ಕೆ 3 ಲಕ್ಷ ಕೊಡ್ತಾರಂತೆ ಅಂತ ಅಂದ. ತಂದೆ ನಕ್ಬಿಟ್ಟು ನಿನಗೆ ಇನ್ನು ಉತ್ತರ ಇದರಲ್ಲೇ ಇದೆ ಅಂತ ಹೇಳಿದ್ರು. ಇದರ ಅರ್ಥ ಏನು? ನಮ್ಮ ಬೆಲೆ ನಮ್ಮನ್ನು ನಾವು ಎಲ್ಲಿ ಪ್ಲೇಸ್ ಮಾಡ್ಕೋತೀವೋ, ಯಾರ ಜೊತೆಗಿರ್ತೀವೋ, ಯಾರ ಜೊತೆಗೆ ಸ್ನೇಹ ಮಾಡ್ತೀವೋ, ಅಥವಾ ಎಲ್ಲಿ ನಾವು ಕೆಲಸ ಮಾಡ್ತೀವೋ, ಯಾವ ಥರ ಕೆಲಸ ಮಾಡ್ತೀವೋ, ಇದೆಲ್ಲನೂ ನಮ್ಮ ವ್ಯಾಲ್ಯೂನ ಡಿಸೈಡ್ ಮಾಡುತ್ತೆ. ಹಾಗಾಗಿ ಅರ್ಜೆಂಟಲ್ಲೋ ಅಥವಾ ತುಂಬ ಕಾಂಪ್ರಮೈಸ್ ಮಾಡೋ ಬದಲು ಯೋಚನೆ ಮಾಡಿ ನಿಮ್ಮ ಜಾಗನ ಡಿಸೈಡ್ ಮಾಡಿ. ವ್ಯಾಲ್ಯೂ ತಾನೇ ಬರುತ್ತೆ.